ನನ್ನ ಮತ್ತು ನನ್ನ ಚಿತ್ರತಂಡದ ಪರವಾಗಿ ನಮಸ್ಕಾರಗಳು. ನಮ್ಮ ತಂಡ ರಾಜು ಜೇಮ್ಸ್ ಬಾಂಡ್ ತಂಡ ಇವತ್ತು ಮೈಸೂರಿಗೆ ಪ್ರಚಾರ ಕಾರ್ಯದಲ್ಲಿ ಕೈಗೊಂಡಿದ್ದೀವಿ. ಸೊ ಮೊನ್ನೆಯಿಂದ ನಾವು ಎಲ್ಲ ಉತ್ತರ ಕನ್ನಡ ಭಾಗ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಹಾಸನ ಎಲ್ಲ ಮುಗಿಸ್ಕೊಂಡು ಇವತ್ತು ಮೈಸೂರು, ಸ್ಪೆಷಲಿ ಮೈಸೂರು ಅಂದರೆ ನಮಗೆ ಬೆಂಗಳೂರಲ್ಲಿ ಒಂದು ನೆಕ್ಸ್ಟ್ ದೊಡ್ಡ ಸೆಂಟ್ರ್ ಅಂದರೆ ನಮಗೆ ಮೈಸೂರೇ. ಯಾಕೆಂದರೆ ಒಂದು ಕನ್ನಡದ ಎಲ್ಲ ಚಿತ್ರಗಳು ತುಂಬ ಒಂದು ಒಳ್ಳೆ ಪ್ರೋತ್ಸಾಹ ಸಿಗೋಂಥ ಸೆಂಟ್ರ್ ಅಂತಲೇ ಹೇಳ್ಬೋದು. ತುಂಬ ಪ್ರೀತಿ ಕೂಡ ಕನ್ನಡ ಅಭಿಮಾನಿಗಳಿದ್ದಾರೆ. ಇವತ್ತು ನಮ್ಮ ಚಿತ್ರತಂಡದ ನಾನು ಪರಿಚಯಿಸ್ತೇನೆ. ನಮ್ಮ ನಿರ್ದೇಶಕರು ದೀಪಕ್ ಮೊದಲೇ, ಕಿರಣ್ ಅಂತ ಪ್ರೊಡ್ಯೂಸರ್ ಕಿರಣ್ ಬರ್ತೂರ್. ನಮ್ಮ ಚಿತ್ರ ಫಸ್ಟ್ ರಿಲೀಸ್ ಆಗ್ತಾಯಿದೆ. ಸೊ ನಾವು ಇಲ್ಲಿವರೆಗೂ ಸಾಂಗ್ ಮತ್ತು ಟ್ರೈಲರ್ ಎಲ್ಲ ರಿಲೀಸ್ ಮಾಡಿದ್ವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಚಿತ್ರ ಕೂಡ ನೀವು ನನ್ನ ಕೈ ಹಿಡಿತೀರಿ ಮೈಸೂರಲ್ಲಿ ಅಂತ ನಂಬಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಥ್ಯಾಂಕ್ ಯು. ಸೊ ನಮ್ಮ ಒಂದು ರಾಜು ಜೇಮ್ಸ್ ಬಾಂಡ್ ನಮ್ಮ ಕಂಟೆಂಟ್ ಬಗ್ಗೆ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಹಳೆ ರಾಜುಗೆ ಒಂಥರ ಬೇರೆ ಥರ ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಸೊ ಮುಂದೆ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಕೊಟ್ಟು ಅವ್ರಿಗೆ ಒಂದು ಖುಷಿ ಏನಂದರೆ ಇದೊಂಥರ ಹೋಮ್ ಗ್ರೌಂಡ್. ಈಗ ಇದು ಸಚಿನ್ ಮುಂಬೈಲಿ ಆಡಬೇಕಾದ್ರೆ ಒಂದು ಹೋಮ್ ಗ್ರೌಂಡ್ ಅಂತ ಹೇಳ್ತಾರಲ್ಲ, ಆ ಥರ ಇಲ್ಲೇ ನಾನು ಮೈಸೂರು ಹುಡುಗ, ಹಂಗಾಗಿ ಇಲ್ಲಿ ನಮ್ಮ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಪರ್ಸ್ನಲಿ ನನಗೆ ಭಾಳ ಖುಷಿ ಇದೆ. 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಎಂಟೈರ್ ಕರ್ನಾಟಕ. ಆಲ್ರೆಡಿ ನಮ್ಮ ಹೀರೋ ಹೇಳ್ದಂಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಅಕ್ರಾಸ್ ದಿ, ಈಗ ಯೂಟ್ಯೂಬ್ ಇರೋದ್ರಿಂದ ಅಕ್ರಾಸ್ ದಿ ವರ್ಲ್ಡ್ ಅಂತ ಹೇಳ್ಬೋದು ಬೇಕಿದ್ರೆ. ಅಕ್ರಾಸ್ ದಿ ವರ್ಲ್ಡ್ ನಮ್ಗೆ ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಂಡ್ ಓವರ್ಸೀಸಲ್ಲೂ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. US, UK, ಆಸ್ಟ್ರೇಲಿಯಾ, ಜರ್ಮನಿ. ಸೊ ಎಲ್ಲ ಕಡೆಯಿಂದನೂ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಬಂದು ಅಲ್ಲೂ ಒಂದು ಪ್ರೊಜೆಕ್ಷನ್ನ ನೀಟಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ, ಇನ್ನೊಂದು 5 ದಿನಗಳಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹಂಗಾಗಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳನ್ನು ನಾವು ಹೋಗಿ ಈ ಪ್ರಮೋಷನಲ್ ಆ್ಯಕ್ಟಿವಿಟಿ ಆಗಿ ಮಾಡ್ತಾಯಿದ್ದೀವಿ. ಇವತ್ತು ಮೈಸೂರಿಗೆ ಬಂದು ಬೆಳಗ್ಗೆ ಚಾಮುಂಡಿ ಆಶೀರ್ವಾದ ತೊಗೊಂಡು ನಂಜನಗೂಡಿಗೆ ಹೋಗಿ ಅಲ್ಲಿ ಒಂದು ಬ್ಲೆಸ್ಸಿಂಗ್ ತೊಗೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ. ಸೊ ನೀವು ಏನಾದ್ರು ಕೇಳೋದಿದ್ದರೆ ಕೇಳಬಹುದು ಸರ್, ದಯವಿಟ್ಟು. ಸರ್ ನಾನು ಈ ಪಾಯಿಂಟ್ ನಾನು ಅದೇ ಗೊತ್ತಾಯ್ತು. ನೀವು ಹೇಳಿದ ಪಾಯಿಂಟ್ ನಾನು ಏನು ಡಿನೇ ಮಾಡಲ್ಲ. ಯಾಕೆಂದರೆ ರಾಜು ಅನ್ನೋದು ಒಂದು ಬ್ರ್ಯಾಂಡ್. ಸೊ ಒಂದು ಬ್ರ್ಯಾಂಡ್ ಇದ್ದಾಗ ಆ ಬ್ರ್ಯಾಂಡ್ ಜೊತೆ ಟ್ರಾವೆಲ್ ಮಾಡೋಕ್ಕೆ ಪ್ರತಿಯೊಂದು ಮಾರ್ಕೆಟ್ ಇಷ್ಟಪಡುತ್ತೆ. ಸೊ ಅದೇ ಥರದಲ್ಲೇ ನಾವು ಆ ರಾಜು ಅನ್ನೋ ಬ್ರ್ಯಾಂಡ್ನ ಇಟ್ಕೊಂಡಿದ್ದೀವಿ. ಬಟ್ ಏನಂದರೆ ಅದಕ್ಕೊಂದು ಬೇರೆ ಥರ ಶೇಪ್ ಕೊಟ್ಟಿದ್ದೀವಿ. ಅಂದರೆ ಹೆಸರು ಪ್ರೆಸೆಂಟೇಷನ್ ಬೇರೆ ಥರ ಮಾಡಿದ್ದೀವಿ. ಇದರಲ್ಲಿ ರಾಜು ಸ್ಮಾರ್ಟು, ಒಂದು ಬ್ರೈನಿ ಫೆಲೋ, ಒಂದು ಮಾಸ್ ಆಗಿ, ಒಂದು ಕಮರ್ಷಿಯಲ್ ಆಗಿ ಒಂದು ಔಟ್ಪುಟ್. ನಿಮ್ಗೆ ಟ್ರೈಲರ್ಲೆಲ್ಲ ನೋಡಿದ್ರೆ ಗೊತ್ತಾಗ್ತಾರೆ ರಾಜು ಯಾವ ಥರ ಇದ್ದಾರೆ ಅಂತ. ಬಟ್ ಹೆಸರು ಅದೇ, ಪ್ರೆಸೆಂಟೇಷನ್ ಬೇರೆ ಥರ ಮಾಡಿದ್ದೀವಿ ಸರ್. ಇಲ್ಲ ಅದನ್ನೇ ನಾನು ಹೇಳಿದ್ದು. ಫಸ್ಟ್ 2 ರಾಜು ಬಂದು ನಿಮಗೆ ಒಂಥರ ಬುಕ್ ವಾಮ್, ಅಂದರೆ ಒಂಥರ ಪುಸ್ತಕದ ಬದನೆಕಾಯಿ ಅಂತ ಏನು ಹೇಳ್ತಾರಲ್ಲ, ಆ ಥರ ಒಂದು ಕ್ಯಾರೆಕ್ಟರ್. ಅಂದರೆ ಪುಸ್ತಕ ಬಿಟ್ಟರೆ ಬೇರೆ ಪ್ರಪಂಚದ ಅಥವಾ ಸಮಾಜದ ಜ್ಞಾನ ಇಲ್ಲ ಅನ್ನೋ ಥರದಲ್ಲಿ ಪ್ರೆಸೆಂಟ್ ಮಾಡಿದ್ರು. ಬಟ್ ಇದ್ರಲ್ಲಿ ನೋಡಿದ್ರೆ ನಿಮಗೆ ಈತ ಒಂದು ರವಿಶಂಕರ್ ಅಂತವ್ರಿಗೇನೆ ಒಂದು ತನ್ನ ಬುದ್ಧಿವಂತಿಕೆಯಿಂದ ಒಂದು ಟಕ್ಕರ್ ಕೊಡುವಂಥ ಒಂದು ಕ್ಯಾರೆಕ್ಟರು. ಸೊ ಕ್ಯಾರೆಕ್ಟರೇ ಬೇರೆ ಥರ ಇದೆ. ಹೆಸರು ಅಷ್ಟೇ ರಾಜು. ನಿಮಗೆ ಅದು ಬಿಟ್ಟರೆ ಕ್ಯಾರೆಕ್ಟರೇಷನ್ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ಟೋಟಲ್ ಕಾಂಟ್ರಾಸ್ಟ್ ಆಗಿದೆ ಸರ್. ಫುಲ್ ಥ್ರಿಲ್ಲರ್ ಅಂತ ಏನಲ್ಲ, ಒಂದು ಥ್ರಿಲ್ಲರ್ ಪೋರ್ಷನ್ನು ಇದೆ ಸರ್ ಸಿನಿಮಾದಲ್ಲಿ. ಅಂದರೆ ಫುಲ್ ನಿಮಗೆ ಹ್ಯೂಮರ್ ಸಿನಿಮಾ ಸರ್. ಅಂದರೆ ಸರ್ ಅದೇ ಆ ಜೇಮ್ಸ್ ಬಾಂಡ್ ಅನ್ನೋ ಒಂದು ಅಲ್ಲ, ಜೇಮ್ಸ್ ಬಾಂಡ್ ಅಂತ ಇಟ್ಟಿದ್ದೀವಿ ಅನ್ನೋದಕ್ಕೋಸ್ಕರ ಥ್ರಿಲ್ಲರ್ ಅಂತೇನು ಇಟ್ಟಿಲ್ಲ. ಇಲ್ಲಿ ಒಂದು ಲುಕ್ ಚೇಂಜ್ ಮಾಡಿದ್ದೀವಲ್ಲ, ಸ್ವಲ್ಪ ಕಮರ್ಷಿಯಲ್ ಆಗಿ ಮಾಸಾಗಿ ಪ್ರೆಸೆಂಟ್ ಮಾಡಿದ್ದೀವಲ್ಲ ರಾಜುನ. ಹಾಗಾಗಿ ಆಮೇಲೆ ನೀವು ಸಾಂಗ್ಸ್ ಎಲ್ಲ ನೋಡಿದಂಗೆ UK ಶೂಟ್ ಮಾಡಿದ್ದೀವಿ ಸರ್. ಅಂದರೆ UK ಒಂದು ಪೋರ್ಷನ್ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದ್ರೆ, ಇನ್ನೇನು ನಾಳಿದ್ದು ರಿಲೀಸ್ ಆಗುತ್ತೆ. ಇದನ್ನು ನಾನು ಈಗಲೇ ಹೇಳಿದ್ರೆ ಎಷ್ಟು ಸೂಕ್ತ ಅಂತ ಗೊತ್ತಾಗಲ್ಲ. ಬಟ್ ಓಕೆ, ತೊಂದರೆ ಇಲ್ಲ. ಇದರಲ್ಲಿ ಒಂದು ಸಣ್ಣ ಲೀಡ್ ಕೊಟ್ಟಿದ್ದೀವಿ ನಾವು. UK ಈ ಕತೆ ಮುಂದುವರಿಯಬಹುದು ಅಂತ ಒಂದು ಸಣ್ಣ ಲೀಡ್ ಇದೆ ಕೊನೆಯಲ್ಲಿ. ಸೊ ನಿಮ್ಗೆ ಜೇಮ್ಸ್ ಬಾಂಡ್ ಅಂದ್ರೆ UK, ಅವರ ಜೇಮ್ಸ್ ಬಾಂಡ್ ರೆಪ್ರೆಸೆಂಟ್ಸ್ ಬ್ರಿಟಿಷ್ ಇದಲ್ಲ. ಸೊ ಆ ಒಂದು ಎಲ್ಲ ವಿಷಯಗಳಿಂದನೂ ಜೇಮ್ಸ್ ಬಾಂಡ್ ಅನ್ನೋದನ್ನು ಇದಕ್ಕೆ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಸಿನಿಮಾದಲ್ಲಿ 1-2 ಪೋರ್ಷನ್ ಥ್ರಿಲ್ಲರ್ ಪೋರ್ಷನ್ ಬರುತ್ತೆ. ಬಟ್ ಓವರಾಲ್ ನಿಮಗೆ 70% ಆಫ್ ದ ಸಿನಿಮಾ ಹ್ಯೂಮರ್ ಸರ್. ನಿಮಗೆ 2 ಅವರ್ ನೀವು ನಗ್ತಾನೇ ಇರುತ್ತೆ ಇಡೀ ಥಿಯೇಟರ್. ಅದಂತೂ ನಾನು ಇದರಲ್ಲಿ ಒಂಥರ ತುಂಬ ಗಟ್ ಫೀಲಿಂಗಿಂದ ಹೇಳ್ಬೋದು. ಇಲ್ಲ ಸರ್, ಇಲ್ಲ. ಇದು ನಮ್ಮ ಯಾವುದೇ ಇಂಗ್ಲೀಷ್ ಜೇಮ್ಸ್ ಬಾಂಡ್ ಇರ್ಬೋದು ಅಥವಾ ನಮ್ಮ ಅಣ್ಣವ್ರು ಮಾಡಿದಂಥ ಜೇಮ್ಸ್ ಬಾಂಡ್ ಇರ್ಬೋದು, ಆ ಒಂದು ಫೀಲ್ಗೂ ನಮ್ಮ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದಕ್ಕೂ
ಸಂಬಂಧ ಇಲ್ಲ. ಇದ್ರಲ್ಲಿ ನಮ್ಮದೇ ಆದಂಥ ಬೇರೆ ಥರ ಸೀಕ್ವೆನ್ಸ್ ಬರುತ್ತೆ. ಆ ಸೀಕ್ವೆನ್ಸಲ್ಲಿ ರಾಜು ಅನ್ನೋ ಪಾತ್ರ ತನ್ನ ತಾನು ಒಂದು ಜೇಮ್ಸ್ ಬಾಂಡ್ ಥರ ಫೀಲ್ ಮಾಡ್ತಾನೆ ಅನ್ನೋದು ಬಿಟ್ಟರೆ ಆ ಥರ ಟಿಪಿಕಲ್ ಜೇಮ್ಸ್ ಬಾಂಡ್ ಆ ಶೈಲಿ ಸಿನಿಮಾ ಅಲ್ಲ. ನಾನು ಹೇಳ್ದಂಗೆ ಒಂದು 2 ಅವರ್ 2 hours 5 minutes ಇದೆ ಸಿನಿಮಾ ರನ್ ಟೈಮು. 2 hours 5 minutesಲ್ಲಿ ಒಂದು 40 ರಿಂದ 45 ನಿಮಿಷ ನಗುನೇ ಇದೆ ಸರ್. ಡಾರ್ಕ್ ಸಿಚುವೇಶನ್ ಒಂದು ಹ್ಯೂಮರ್ ಇದೆ ಸಿನಿಮಾ. ಹ್ಯೂಮರ್ಗೆ ಪ್ರಾಮುಖ್ಯತೆ ಕೊಟ್ಟು ಮಾಡಿರೋಂಥ ಸಿನಿಮಾ ಇದು. ಇಲ್ಲ, ನಾನು ಫಸ್ಟ್ ರ್ಯಾಂಕ್ ರಾಜು ಆದಾಗ ರಾಜು ಅಂತಲೇ ನನ್ನ ಜನ ಗುರುತಿಸಿದ್ರು. ಅದರಲ್ಲೇ ಬೇರೆ ಕ್ಯಾರೆಕ್ಟರ್ ಮಾಡಿದೆ. ಅದಾದ್ಮೇಲೆ ರಾಜು ಕನ್ನಡ ಮೀಡಿಯಂ ಮಾಡಿದಾಗ ಅವೆರಡೂ ರಾಜುಕ್ಕಿಂತ ಇದು ವಿಭಿನ್ನವಾಗಿದೆ ರಾಜು. ಈ ಕತೆ ಶುರುವಾದಾಗ ಒಂದು ಜೇಮ್ಸ್ ಬಾಂಡ್ ಥೀಮ್ ಇತ್ತು ಅದರಲ್ಲಿ. ಜೇಮ್ಸ್ ಬಾಂಡ್ ಅವನು ಫ್ಯಾನ್ ಆಗಿರ್ತಾನೆ, ಅಣ್ಣವ್ರ ಫ್ಯಾನ್ ಆಗಿರ್ತಾನೆ, ಅಣ್ಣವ್ರ ದೊಡ್ಡ ಅಭಿಮಾನಿ ಆಗಿರ್ತಾನೆ. ಅದನ್ನು ನೋಡಿಕೊಂಡು ಜೇಮ್ಸ್ ಬಾಂಡನ್ನು ಇದರಲ್ಲಿ ಜೇಮ್ಸ್ ಬಾಂಡನ್ನು ಅಭಿಮಾನಿ ಅಂತ ಹೇಳ್ಬೋದು. ಆವಾಗ ಎಲ್ಲರೂ ಡಿಸೈಡ್ ಮಾಡಿ ಜೇಮ್ಸ್ ಬಾಂಡ್ ಚೆನ್ನಾಗಿದೆ, ರಾಜು ಜೇಮ್ಸ್ ಬಾಂಡ್ ಮಾಡಿದರೆ ಸೌಂಡ್ಸ್ ಗುಡ್ ಅಂತ ಅನ್ನಿಸ್ತು. ಸೊ ಜನಗಳು ನನ್ನನ್ನು ರಾಜು ಅಂತಲೇ ಗುರುತಿಸಿರೋದ್ರಿಂದ ರಾಜು ಜೇಮ್ಸ್ ಬಾಂಡ್ ಕ್ಯಾರಿ ಆಯಿತು, ಬಿಟ್ಟರೆ ಆ ಕ್ಯಾರೆಕ್ಟರ್ ಮಾತ್ರ ಕ್ಯಾರಿ ಆಗಿಲ್ಲ ಅದಂತ ಹೇಳ್ತೀನಿ. ಹೌದು, ಹಾಂ. ಇಲ್ಲ, ನಾನು ಈ ಪಿಕ್ಚರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ತುಂಬ ಲುಕ್ಕೇ ಚೇಂಜ್ ಆಗಿದೆ. ಅದ್ರಲ್ಲಿ ಫುಲ್ ನೀವು ಮಿಸ್ಸಿಂಗ್ ಬಾಯ್ ಅಂತ ಕೇಳಿದ್ರಿ, ಅದನ್ನು ತುಂಬ ಬೇರೆ ಥರನೇ ಒಂದು ಬೇಸ್ಡ್ ಆನ್ ಟ್ರೂ ಸ್ಟೋರಿ ಮಾಡಿದೆ. ಬಟ್ ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ನಾನು ಒಂಥರ ತುಂಬ ಮುಗ್ಧನಾಗಿ ಮಾಡಿದ್ದೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಯಾವ ಥರ ರಾಜು ಇದ್ದಾನೆ ಅಂತ. ಹೆಸರು ರಾಜು ಇಟ್ಕೊಂಡಿದ್ವಿ, ಬಟ್ ಕ್ಯಾರೆಕ್ಟರ್ ತುಂಬಾ ಚೇಂಜ್ ಇದೆ. ಇದಕ್ಕೂ ತುಂಬ ಹೋಲಿಕೆ ಇದೆ. ಸೊ ಬೇರೆ ರಾಜುನೇ ಆಗಿ ಬಂದಿದೆ. ಈಗ ರಾಜು ಜೇಮ್ಸ್ ಬಾಂಡ್ ಆಗಿದ್ದೀನಿ. ಸೊ ಒಂದು ನಿಮಿಷ ಪ್ರೊಡ್ಯೂಸರ್ ಮಾತಾಡ ಸರ್. ಏನಂದರೆ ಆಮೇಲೆ ಶಾರುಖ್ ಖಾನ್ ಸರ್ ಅವರಿಬ್ಬರೂ ವಿಜಯ್ ರಾಹುಲ್ ಅಂತಲೇ ಕ್ಯಾರಿ ಮಾಡ್ಕೊಂಬಂದರು. ಏನಕ್ಕಂದರೆ ಒಂದು ಸಕ್ಸಸ್ ಅನ್ನೋದು ಒಂದು ಅವ್ರಿಗೆ ಆ ನೇಮಲ್ಲಿ ತಂದು ಕೊಡ್ತು. ಅಲ್ಲ, ನಿಜ ಸರ್. ಸರ್ ಏನಕ್ಕಂದರೆ ಫಸ್ಟ್ ಇಯರ್ ರಾಜು ವಾಸ್ ಡಿಫ್ರೆಂಟು, ನಮ್ಮ ಡೈರೆಕ್ಟರ್. ಅದು ಬೇರೆ ರಾಜು. ಆ ರಾಜು ಇಲ್ಲಿ ಹೇಗೆ ಚೇಂಜ್ ಆಗಿದ್ದಾನೆ ಅಂತ ಅಷ್ಟೇ. ಇಲ್ಲೂ ಕ್ಯಾರೆಕ್ಟ್ರೇನೆ ರಾಜು, ಇಲ್ಲೂ ಕ್ಯಾರೆಕ್ಟ್ರೇನೆ. ಖಂಡಿತ ಮಾಡಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಆ್ಯಸ್ ಅ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ, ನಾವೊಬ್ಬರು ನಿರ್ಮಾಪಕರಾಗಿ ಕಾಸು ಹಾಕಿರ್ಬೇಕಾದ್ರೆ ನಮಗೆ ವಿನ್ನಿಂಗ್ ಸ್ಟ್ರೀಕ್ ಮುಂದುವರಿಸ್ಬೇಕಂತ. ಈಗ ರಾಜು ಫಸ್ಟ್ ರ್ಯಾಂಕ್ ರಾಜು ಸೂಪರ್ ಹಿಟ್ ಸಿನಿಮಾ, ರಾಜು ಕನ್ನಡ ಮೀಡಿಯಂ ಸೂಪರ್ ಹಿಟ್ಟು. ಸೊ ರಾಜು ಜೇಮ್ಸ್ ಬಾಂಡ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಅಷ್ಟೇ. ವಿನ್ನಿಂಗ್ ಸ್ಟ್ರೀಕು ಅವ್ರ ಪ್ರೊಡ್ಯೂಸರ್ಸ್ ಪಾಯಿಂಟ್ ಒಂದು ಕಾರಣ ಸರ್. ಅದನ್ನು ಆ್ಯಕ್ಚುಲಿ ನಾವು ಯಾರೂ ಹೇಳೋಕ್ಕಾಗೋದಿಲ್ಲ. ಎಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸ್ ಎಲ್ಲ ಏನಕ್ಕೆ ಸಿನಿಮಾ ಮಾಡ್ತಾರೆ, ಜನ ಬಂದು ನೋಡಲಿ ಅಂತ. ಸೊ ಒಂದು ಪ್ಯಾಷನಾಗಿ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ಲು ನಾನಿರೋದು ಕ್ಯಾನಡಾದಲ್ಲಿ, ಆಯಿತಾ. ಐ ಆಮ್ ಫ್ರಮ್ ಮೈಸೂರು. ನಾನು ಮೈಸೂರಲ್ಲೇ ಓದಿದ್ದು, ಸೆಂಟ್ ಮಥಾಯಸಲ್ಲೇ ಓದಿದ್ದು, ಸೆಂಟ್ ಫಿಲಮಿನಸ್ ಕಾಲೇಜಲ್ಲೇ ಓದಿದ್ದು. ಬಟ್ ನಾನು ಕೆನಡಾದಲ್ಲಿ ಸೆಟ್ಲ್ ಆಗಿದ್ದೀನಿ ಫ್ಯಾಮಿಲಿ ಜೊತೆ. ಅವರದು ಲಂಡನ್ UK ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಹೋಟೆಲಿಯರಲ್ಲಿ. ಸೊ ನಾವು ಅಲ್ಲಿಂದ ಬಂದು ಸಿನಿಮಾ ಮಾಡಿದ್ದೀವಿ ಅಂತಂದರೆ ಒಂದು ಪ್ಯಾಷನ್, ಒಂದು ಕನ್ನಡದ ಮೇಲಿರೋ ಒಂದು ಅಭಿಮಾನ. ಸೊ ಏನಂದರೆ ಸರ್ ಡಿಪೆಂಡ್ಸ್ ಸರ್ ಕಂಟೆಂಟು. ಈಗ ಸಿನಿಮಾ ಜನ ಬಂದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ UI ಸಿನಿಮಾಗೆ ಜನ ಬಂದರು, ಆಮೇಲೆ ಮ್ಯಾಕ್ಸ್ ಸಿನಿಮಾಗೆ ಜನ ಬಂದರು, ರೀಸೆಂಟಾಗಿ ಚೂಮಂತರ್ಗೂ ಜನ ಬಂದರು. ಸೊ ಕಂಟೆಂಟು ಸರ್, ಕಂಟೆಂಟ್ ಹೆಂಗಿರುತ್ತೆ, ಜನ ಹೇಗೆ ತಗೋತಾರೆ ಅನ್ನೋದು ಮ್ಯಾಟರ್ಸು. ಒಂದು ಸೈಕಲ್ಲು, ಈ ಥರ ಕಂಟೆಂಟ್ ಮಾಡಿದ್ರೆ ಜನ ಬರ್ಬೋದು, ಜನ ಬರ್ದಲೇ ಇರ್ಬೋದು ಅಂತ. ಸರ್ ಇವಾಗ ನೀವು ಥಿಯೇಟರ್ಸ್ನ ನೀವು ಎಷ್ಟೇ ಮನೇಲಿ ಮಾಡಿ, ಟೆಲಿಫೋನಲ್ಲಿ ನೋಡಿ, TV ನೋಡಿ, ಥಿಯೇಟ್ರಿಗೆ ಬಂದು ನೋಡೋದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಅದ್ರದ್ದು ಆ್ಯಂಬಿಯನ್ಸೇ ಡಿಫ್ರೆನ್ಸು. ಥಿಯೇಟ್ರಿಗೆ ಬಂದು ಫ್ಯಾಮಿಲಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ ಸರ್, ಈಗಲೂ ನಾವು ಎಂಜಾಯ್ ಮಾಡ್ತೀವಿ. ಕಂಟೆಂಟ್ ಇಸ್ ದ ಕಿಂಗ್ ಸರ್. ಸಿನಿಮಾ ಚೆನ್ನಾಗಿದ್ದು ಎಂಟರ್ಟೈನ್ಮೆಂಟ್ ಇದ್ದರೆ ಖಂಡಿತವಾಗ್ಲೂ ಜನ ಬರ್ತಾರೆ. ನೀವು ಒಂದೇ ಥರ ಸಿನಿಮಾ ಮಾಡ್ಕೊಂಡು ಬರ್ತಾಯಿದ್ರೆ ದೆನ್ ಎಸ್ ಜನಗಳು ಥಿಯೇಟ್ರಿಗೆ. ಈಗ ನಾವುಗಳೇ ಆಗಲಿ, ಇನ್ನೊಂದೇನು ಗೊತ್ತಾ ಸರ್, ಪಬ್ಲಿಸಿಟಿ ಅನ್ನೋದು ಮ್ಯಾಟರ್ಸ್ ಅ ಲಾಟ್. ನಾವು ಎಷ್ಟು ತಲುಪಿಸ್ತೀವಿ ಅಂತ. ಈಗ ಎಷ್ಟೋ ಸಿನಿಮಾಗಳು ಪಾಪ ಗೊತ್ತಾಗೋದಿಲ್ಲ ಪ್ರೊಡ್ಯೂಸರ್ಸ್ಗಿರ್ಬೋದು, ಡೈರೆಕ್ಟ್ರಿಗಿರ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾವು ಪ್ರೆಸ್ ಕಾನ್ಫರೆನ್ಸು ಮತ್ತು ಯೂಟ್ಯೂಬಲ್ಲಿ ಮಾಡಿಬಿಟ್ರೆ ಜನಗಳಿಗೆ ತಲುಪುತ್ತೆ ಅನ್ನೋದು. ನಾವು ಇವಾಗ ಹೇಗೆ ಸೆಂಟರ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ, ಅದೇ ರೀತಿ B-C ಸೆಂಟರ್ಸ್ಗಳಲ್ಲೂ ಜನಗಳಿಗೆ ಗೊತ್ತಾಗಬೇಕು ಇದೊಂದು ಸಿನಿಮಾ ಬರ್ತಿದೆ ಅಂತ. ಸೊ ಅದಕ್ಕೆ ನಾವು ಮೊನ್ನೆಯಿಂದ ಹುಬ್ಬಳ್ಳಿ, ನಮ್ಮ ಹೀರೋ ಹೇಳ್ದಂಗೆ ಶಿವಮೊಗ್ಗ, ದಾವಣಗೆರೆ, ಆಮೇಲೆ ಹಾಸನ್ನು ಮತ್ತು ಇವತ್ತು ಮೈಸೂರು, ಈಗ ಎಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಮೇನ್ ರೀಸನ್ನೇ ಅದು. ಏನಂದರೆ ಜನಗಳಿಗೆ ತಲುಪಲಿ, ಗೊತ್ತಾಗಲಿ ಇದೊಂದು ಸಿನಿಮಾ ಬರ್ತಾ ಇದೆ ಅಂತ. ಅವಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ,
ಓ ಇಲ್ಲಿ ನಮ್ಮ ಮೈಸೂರಿಗೂ ಬಂದು ಹೋಗಿದ್ರು ಇವರು ಅಂತ ಬಂದು ಜನ ನೋಡ್ತಾರೆ. ಆಮೇಲೆ ಮೌತ್ ಆಫ್ ವರ್ಡ್ ಎಲ್ಲರೂ ಸಿನಿಮಾ ಚೆನ್ನಾಗಿದ್ರೆ ಓ ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಆದ್ದರಿಂದ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್, ಜನಗಳಿಗೆ ತಲುಪಿಸ್ಬೇಕು ಅಂತ. ಸೊ ಮಿಕ್ಕಿದ್ದು ನೀವು ಮಾಧ್ಯಮದವರು, ಯು ಆರ್ ದ ಫೇಸ್ ಆಫ್ ದ ಫಿಲಮ್ ಅಂತ ಹೇಳ್ಬೋದು. ನೀವು ಹೇಗೆ ಬರೀತೀರಾ, ನೀವು ಹೇಗೆ ನಿಮ್ಮ ಬರವಣಿಗೆ ಅಥವಾ ನಿಮ್ಮ ಪ್ರೆಸೆಂಟೇಷನ್ ಹೇಗಿರುತ್ತೆ, ದಟ್ಸ್ ಆಲ್ಸೋ ಮ್ಯಾಟರ್ಸ್. ಆವಾಗ ಜನಗಳು ಅದನ್ನು ನೋಡಿಬಿಟ್ಟು ಎಸ್ ಜನಗಳು ಥಿಯೇಟ್ರಿಗೆ ಬರ್ತಾರೆ. ಸೊ ಇದು ನಿಮ್ಮ ಕೈಲೂ ಇದೆ ಸರ್, ಹೇಗೆ ಜನಗಳಿಗೆ ತಲುಪಿಸ್ತೀರಾ, ಜನಗಳನ್ನ ಹೇಗೆ ಕರ್ಕೊಂಬರ್ತೀರಾ ಅಂತ. ಫಸ್ಟ್ ಕಂಟೆಂಟು, ನೆಕ್ಸ್ಟ್ ಬಂದು ನೀವುಗಳು ಸರ್ ಮೀಡಿಯಾದವರು. ಕಂತು ಖಂಡಿತವಾಗಲಿಲ್ಲ ಸರ್, ನಮ್ಗೆ ಯಾರ ಗಮನಕ್ಕೂ ಇಲ್ಲ ಅದು. ಆಮೇಲೆ ಆ ಥರ ಮಾಡಿ ಯಾವ ಸಿನಿಮಾಗಳು ಹಿಟ್ಟಾಗಿದೆ ಅಂತ ನನ್ನ ಗಮನಕ್ಕೂ ಬಂದಿಲ್ಲ ಸರ್, ಅದು ನಮಗೆ ಗೊತ್ತೂ ಇಲ್ಲ. ಅದು ಎಷ್ಟಂತ ಮಾಡೋಕ್ಕಾಗುತ್ತೆ ಸರ್? 1 ಶೋ ಮಾಡ್ಬೋದು, 2 ಶೋ ಮಾಡ್ಬೋದು, 3 ಶೋ ಮಾಡ್ಬೋದು. ಇವಾಗ ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಕೋಟಿಗಟ್ಟಲೆ ಖರ್ಚು ಮಾಡ್ಬಿಟ್ಟು ಜನಗೆ ಏನು ಅದರಲ್ಲೇನು, ಐ ಡೋಂಟ್ ಥಿಂಕ್ ಸೊ ದಟ್ ಮೇಕ್ ಎನಿ ಸೆನ್ಸ್. ಒಂದೇನಂದರೆ ನೀವು ಅಂದರೆ ಈಗ ಎಲ್ಲರಿಗೂ ಗೊತ್ತಿರೋ ಸತ್ಯ ಅದು, ಊರಲ್ಲಿ ನಿಮಗೆ ಎಲೆಕ್ಷನ್ ಸರಿ ಅಲ್ಲ, ನಾನು ಅದನ್ನೇ ಹೇಳಕ್ಕೆ ಬರ್ತಾಯಿದ್ದೀನಿ, ನಾನು ಅದನ್ನು ಡಿನೇ ಮಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಬಟ್ ಸ್ಟಿಲ್ ಜನಕ್ಕೆ ಆ ಸಿನಿಮಾ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು 500 ರೂಪಾಯಿ ಕೊಟ್ಟರು ನೋಡಲ್ಲ ಸರ್ ಜನ, ಅದು ಸತ್ಯ. ಜನಕ್ಕೆ ಏನೋ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು ಆ ಸಿನಿಮಾದಲ್ಲಿ, ಅದು ಪೋಸ್ಟರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಏನೋ ಒಂದು ಅವನಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಜನ ಒಳಗಡೆ ಬರ್ತಾನೆ. ಇಲ್ಲಾಂದರೆ ನೀವು 500 ರೂಪಾಯಿ ಕೊಟ್ಟು ಬಿರಿಯಾನಿ ಕೊಟ್ಟರು ಬರೋಲ್ಲ ಅವನು, ಅದಂತೂ ಸತ್ಯ. ಅದು ನೀವು ಅದೇ ಅದು ಈ ಸಿನಿಮಾಗೆ ಬಿಟ್ಟಿದ್ದು. ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಮಾತಾಡ್ತಾರೆ ಅಂತಂದ್ಬಿಟ್ಟು. ಇದು ಜನ್ರೇಷನ್ ಸೈಕಲ್ ನಡೀತಾನೇ ಇದೆ. ಒಂದು ಥಿಯೇಟರ್ಸ್ ಇಲ್ಲ ನಮ್ಮ ಹತ್ರ, ಎಲ್ಲ ಥಿಯೇಟರ್ಸು ಹೊಡೆದಾಕ್ಬಿಟ್ಟು ಮಾಲ್ಸ್ ಮಾಡ್ತಾಯಿದ್ದಾರೆ. ಜನ ಇಲ್ಲೋಗಿ ನೋಡ್ತಾರೆ ಥಿಯೇಟರ್ಸು. 2-2, 3-3 ಥಿಯೇಟರ್ಸ್ ಇರೋ ಕಡೆ ಹಳ್ಳಿ ಊರಲ್ಲಿ ಹೋದ್ರೆ ನಿಮಗೆ ಒಂದೊಂದು ಥಿಯೇಟ್ರ್ ಉಳ್ಕೊಂಡಿದೆ. ಸಮ್ಮೂರಲ್ಲಂತೂ ಥಿಯೇಟರ್ಸೇ ಇಲ್ಲ. ಸೊ ಮೇನ್ ಒಂದು ಫೆಸಿಲಿಟೀಸ್ ಇಲ್ಲ ಥಿಯೇಟ್ರ್, ಚೆನ್ನಾಗಿರೋ ಥಿಯೇಟ್ರ್ ತೋರಿಸ್ಲಿಕ್ಕೆ. ಎಂಟರ್ಟೈನ್ಮೆಂಟ್ ಅಂತ ಏನಿತ್ತಲ್ವಾ, ಇಂಡಸ್ಟ್ರಿ ಈಸ್ ಎಂಟರ್ಟೈನ್ಮೆಂಟ್. ಇವತ್ತು ನಮ್ಮ ಹತ್ರ 4K ಔಟ್ಪುಟ್ ಇದೆ, 7.1 DTS ಇದೆಲ್ಲ ಇದೆ, ತುಂಬ ಮಾಡಿದ್ವಿ. ಬರೀ ಸಿಟಿಯಲ್ಲಿ ಮಾತ್ರ ಇದೆ. ಸಿಟಿ ಬಿಟ್ಟು ಹೊರಗಡೆ ಹೋದ್ರೆ ನಿಮಗೆಲ್ಲೂ ಈ ಥರ ಫೆಸಿಲಿಟೀಸೇ ಇಲ್ಲ ನೋಡಲಿಕ್ಕೆ. ಅದ್ರ ಜೊತೆಗೆ ನಾವು ಸಿಕ್ಕಾಪಟ್ಟೆ ಕಾಮಿಡಿ ಇದೆ, ಆಮೇಲೆ ರಿಚ್ ಆಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು. ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಈ ಮೆಸೇಜು ಇದೆಲ್ಲ ಮಾಡ್ಬೋದು ಹೌದು, ಆದರೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತುಂಬ ಇದೆ. ನನಗೆ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಆಮೇಲೆ ಮೈಸೂರು ಜನತೆಗೆ ಏನು ಹೇಳ್ತೀನಿ ಅಂತಂದರೆ, ನಮ್ಮ ಮೂವಿ ಆಮೇಲೆ ನಮ್ಮ ಸಾಂಗ್ ಈಗ ಆಲ್ರೆಡಿ ಕಣ್ಮಣಿ ಸಾಂಗಿಗೆ ಎಷ್ಟು ನೀವು ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಎಷ್ಟು ಚೆನ್ನಾಗಿರೋ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ರೀಲ್ಸ್ ಎಲ್ಲ ನೋಡುವಾಗ ತುಂಬ ಖುಷಿಯಾಗುತ್ತೆ, ಸೀರೆ ಹಾಕ್ಕೊಂಡು ಕಣ್ಮಣಿ ಸಾಂಗ್ ಮೇಲೆ ರೀಲ್ಸ್ ಮಾಡೋದು. ಸೊ ಆ ಥರ ರೆಸ್ಪಾನ್ಸ್, ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮ್ಮ ಮೂವಿಗೆ ಕೊಡಲಿ ಅಂತಂತಂದು ಕೇಳ್ಕೊಳ್ತೀನಿ ನಾನು.